ಎಜಿ ನ್ಯೂಸ್ಗೆ ಸ್ವಾಗತ. ಪರರಿಗೆ ಉಪಕಾರ ಮಾಡುವ ಮನೋಭಾವ ನಮ್ಮದಾಗಬೇಕು. ಒಳಿತು ಮಾಡುವ ಗುಣ ನಮ್ಮಲ್ಲಿ ಇದ್ದಾಗ ಪುಣ್ಯದ ಫಲ ಲಭಿಸಲು ಸಾಧ್ಯ ಎಂದು ಗುಳೇದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ ಅವರು ದಮ್ಮೂರ ಶ್ರೀ ಭೀಮಾಂಬಿಕಾ ದೇವಿ ಶಿವಾನುಭವ ಸೇವಾ ಸಮಿತಿ ದಮ್ಮೂರ ಗ್ರಾಮದಲ್ಲಿ ಜರುಗಿದ 378ನೇ ಶಿವಾನುಭವ ಗೋಷ್ಠಿಯಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಹೆಗಲ ಮೇಲೆ ಎರಡು ಕುಂದಿರಿಸ್ಕೊಂಡಾಳ ಅವನು ಅಣ್ಣೂರ ಹೇಳ್ತಾಳ. ಮತ್ತು ಹಿಂದೊಂದೆರಡು ಮುಂದೊಂದೆರಡು ಅವು ಯಾವ ಅವನು ಅಣ್ಣೂರ ಹೇಳ್ತಾಳ. ಈ ಉಷ್ಟು ನಿನ್ನೂ ಅಂತ ಕೇಳಿದ ಆ ಕೇಳಿದ್ರು ಈಗ ಎಷ್ಟು ಮನೆ ಬಿಟ್ಟು ಬಂದಿರಲ್ಲ. ಈಗ ಎಷ್ಟು ಅಷ್ಟು ಮನೆಗೆ ಬಿಟ್ಟು ಬಂದಿರಲ್ಲ. ನಾವು ಸಣ್ಣದಿಂದ ಒಂದು ಹಾಡು ಕೇಳಿದ್ವಲ್ಲ, ಭಾರತ ದೇಶಕ್ಕೆ ಜನಸಂಖ್ಯೆ ಹೆಚ್ಚಾಗಿ ಜೀವನ ಸಾಗಿದ ಘಟಾನುಘಟಿ, ಮೂರರ ಮೇಲೆ ಮಕ್ಕಳಾದರೆ ಮಣಿಯಲ್ಲಿ ಒಂದು ಘಟಾನುಘಟಿ ಅನ್ನೋದು ಶಬ್ದ ಇರ್ತದ. ಹಾಗಾದ್ರೆ ಅಲ್ಲವನ್ನು ಕೂಡ ಬರೀತಾನೆ, 33 ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ. ಕೆಳಗಿಂದ ಏನಿದ್ರೆ ತುತ್ತಿನ ಚೀಲ ಅಂತದ. ಚೀಲ ಗೊತ್ತಲ್ಲ ರೈತರು ನೀವೆಲ್ಲ, ಮನೆಯಾಗಿನ ಜೋಳದ ಚೀಲ ಆ ಕಡೆ ಈ ಕಡೆ ಸೇರಿಸಿ ಏನ್ ಮಾಡ್ತಾರೆ ನೀವು? ಜೋಳದ ಚೀಲ ಹಾಕ್ತಾರೆ. ಎಣ್ಣೆದ್ದು ಒಣ ಮೆಣಸಿನ್ಕಾಯಿ ಚೀಲ, ಆಮೇಲೆ ದೊಡ್ಡ ಚೀಲ ಇತ್ತಲ್ಲ, ಆ ಕಡೆ ಈ ಕಡೆ ಸೇರಿಸಿ ಮ್ಯಾಲ 4 ಕಡೆ ಕಟ್ಟಿ ಅದ್ರಾಗ ಬೇಡಿತಾರ. ಮತ್ತೊಂದು ಕೌಲಿಯಾಗೋ ಜಮಖಾನ ತಂದು ಸುರಿತಾರ, ಕಚ ತೊಳಿತಾರ. ಒಟ್ಟು ಚೀಲ ಇರ್ತದ. ಯಾವ ಚೀಲ? ಹತ್ತಿ ಚೀಲ. ಹತ್ತಿ ಹಂಗೆ ಅಂತ ಕರಿತೀವಲ್ಲ, ಇದಕ್ಕೂ ಕೂಡ ಒಂದು ಚೀಲ ಅಂತ ಕರೆದ. ಏನೋ ತುತ್ತಿನ ಚೀಲವ. ಒತ್ತಿ ಒತ್ತಿ ತುಂಬುವಲ್ಲದೆ. ಪ್ರಶ್ನೆ ಬಹಳ ಚಂದ ಐತದ ಅಲ್ಲವ. ಈ ಚೀಲಕ್ಕ ಏನ್ ಹಾಕ್ಬೇಕು ಅದನ್ನ ಹಾಕ್ಬೇಕು. ಎಷ್ಟು ಹಾಕ್ಬೇಕು ಅಷ್ಟು ಹಾಕ್ಬೇಕು. ಒಂದೂರಾಗ ಒಬ್ಬ ಡಾಕ್ಟರ್ ಇದ್ದಲ್ಲ, ಡಾಕ್ಟರ್ನ ಶ್ರೀಮಂತ ಇರ್ತಾರಲ್ಲ. ಈ ಜಗತ್ತಿನೊಳಗೆ 3 ಜನ ಶ್ರೀಮಂತ ಅದರ. ಒಂದೇದು ಡಾಕ್ಟರ್, ಎರಡನೇದು ರಾಜಕಾರಣಿ, ಮೂರನೇದು ವಕೀಲ. ರೈತ ಶ್ರೀಮಂತ ಆಗಿಲ್ಲ ಅಂತ ಜಗತ್ತಿನಾಗ. ಯಾಕೆ ಅಂತಂದ್ರೆ ಬಳಸೋದು ಗೊತ್ತಿಲ್ಲ ಅವನಿಗೆ, ದುಡಿದಾಟ ಗೊತ್ತು ರೈತನಿಗೆ. ಆ ಬಹಳ ಚೆನ್ನಾಗಿ ಹೇಳ್ತಾನೆ. ಊರಾಗ ಒಬ್ಬ ಡಾಕ್ಟರ್ ಇದ್ದೆ, ಅವನಿಗೊಂದು 12 ವರ್ಷದ ಗಂಡು ಮಗು ಆತಂತ. ಎಷ್ಟು ವರ್ಷಕ್ಕೆ? ಇಡೀ ಭೀಮಮ್ಮನ ಪುರಾಣದ 2 ಸಲ ಗಂಡ ಪುರಾಣ ಹೇಳಿದಲ್ಲ. ಮಕ್ಕಳ ಆಗೋದ್ರೆ ಮಕ್ಕಳು ಹಲವಾರು ಪವಾಡಗಳು ಒಳಗೆ. ಎಲ್ಲೇ? ಭೀಮಮ್ಮನ ಪುರಾಣದ. ಭೀಮಮ್ಮ ಮಠದೊಳಗೆ ಕುಂತಾಗ ಗಜೇಂದ್ರಗಢದಿಂದ ಪತ್ತಾರಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾನೆ. ಲಗ್ನಾಗಿ 15 ವರ್ಷ ಅಮ್ಮ, ಹೊಟ್ಟೆ ಮಕ್ಕಳಾಗಿಲ್ಲ, ಮಕ್ಕಳು ಕೊಡಂಗ ಆಶೀರ್ವಾದ ಮಾಡಂದಾಗ ಭೀಮಮ್ಮ ತಾಯಿ ಕೈ ಒಳಗ ಚರಕ ಇರ್ತಲ್ಲ. ನಾವು ಜಗತ್ತಿನೊಳಗೆ 2 ಚರಕ ಮಾತ್ರ ನೋಡ್ತೀವಿ ನಾವು. ಒಂದನೇದ ಮಹಾತ್ಮ ಗಾಂಧೀಜಿ ಕೈ ಒಳಗ, 2ನೇದ ಬಿಟ್ಟು ಇಡೀ ಭೀಮಮ್ಮನ ಕೈ ಹಾಗಾದ್ರೆ ಜಗತ್ತಿನೊಳಗೆ ಪ್ರತಿಯೊಬ್ಬರು ಕೂಡ ದುಡಿದು ಉಣ್ಬೇಕನ್ನು ಕಲಿಸೋದೇ ಭೀಮಮ್ಮನ ಕೈಯಾಗಿ ಚರಕ ಅಲ್ಲ. ನಾವೆಲ್ಲ 4 ತರ ವಿಚಾರ ಮಾಡ್ತೀವಲ್ಲ. 6 ಉಂಡಾವ, ಹಳಸಿದ್ದು ಉಂಡಾವ, ಬಿಸಿದು ಉಂಡಾವ. 6 ಉಂಡಾವ ಅಂದ್ರೆ ಯಾರಂದ್ರೆ ನಮ್ಮ ಅಪ್ಪ ನಮ್ಮವ್ವ ಆಸ್ತಿ ಒಳಗೆ ನಾವೇನು ಉಣ್ಣಾಕತ್ತೀವಲ್ಲ, ಇದನ್ನ 6 ಉಣ್ಣಂಗ ಅಂತೇವೆ. ಆಮೇಲೆ ಹಳಸಿದ ದುಡ್ಡನ್ನ ಹೆಂಗ್ರಿ ಹೇಳ್ತವ್ರೆ? ನಾವು ದುಡಿಯಂಗಿಲ್ಲ, ದುಃಖ ಪಡೆಯಂಗಿಲ್ಲ. ನಮ್ಮ ಹೆಣ್ಮಕ್ಳೇನ ದುಡಿದ್ರೊಳಗೆ ನಾವೇನು ತಿಂದು ಮನೆ ಬಿದ್ದೀವಲ್ಲ, ಅದು ಹಳಸಿದ ತಿಂದಂಗ ಅಂತಾವ. ಆಮೇಲೆ ಬಿಸಿ ದುಡ್ದಂತಂದ್ರೆ ಹೆಂಗ್ರಿ ಹೇಳ್ತವ್ರೆ? ನಾನು ಈ ಮನೆಗೆ ಮಗ ಆಗಿ ನನ್ನ ವ್ಯಕ್ತಿ ಅಂತ ಭೂಮಿ ಹಿಡಿದ್ರು, ನಾ ಸದಾ ಮನೆ ಕಟ್ಟಿ ಅದ್ರಾಗ ಬದುಕ್ತೀವಲ್ಲ, ಅದು ನಿಜವಾಗ್ಲೂ ಬಿಸಿ ದುಡ್ಡ. ಹಾಗಾದ್ರೆ ಭೀಮಮ್ಮನ ಕಾಯಕ ಏನಂತಪ್ಪ ಅಂತಂದ್ರೆ
ಅಣ್ಣ ನೋಡಿ, ಜಗತ್ತಿನೊಳಗೆ ಎರಡೇ ಕಣ್ಣಂತವ್ರು, ರಾಟಿ ಒಂದು ಮೇಟಿ. ರಾಟಿ ನಮ್ಮ ಮರ್ಯಾದೆಯನ್ನು ಮುಚ್ಚಲಿಕ್ಕೆ ಬಟ್ಟೆ ಬೇಕಾ, ಮೇಟಿ ಉಣ್ಣಾಕ ಅನ್ನ ಬೇಕಾ ಅಲ್ಲ. ಹೆಂಡತಿಯನ್ನ ತಿರುಗಿಸುವಾಗ ಆ 16 ಈರನ್ನ ಬಂದು ಮಕ್ಕಳಾಗಿಲ್ಲ ಅಂದಾಗ ಅದಕ್ಕೆ ತಿರುಗಿಸು ಕೈಯಾಗಿರೋ ಚರಕದ ಕೈ ಇರ್ತಲ್ಲ, ಅದನ್ನ ಕಿತ್ತಾಳ ಭೀಮಮ್ಮ. ಕಿತ್ತು ಇದನ್ನ ತಗೋ, ಇದನ್ನ ಹೋಗಿ ಪೂಜೆ ಮಾಡ, ಮುಂದ್ ವರ್ಷ ಗಂಡು ಮಕ್ಕಳಿಂದ ಕೇಳ್ತಾರೆ ಭೀಮಮ್ಮ. ಅದನ್ನ ಕೈಯಾಗ ತಗೊಂಡು ಹೋಗಿ ಇಟ್ಟು ಪೂಜೆ ಮಾಡ್ತಾನ ಗಜೇಂದ್ರ ಬಂದಿರ್ತಕ್ಕಂಥ 16 ಈರನ್ನ ಪೂಜೆ ಮಾಡಿದ ಒಳಗ ದೇವ್ರ ಪುಣ್ಯದಿಂದ ಒಂದು ಗಂಡು ಮಗು ಆಕೈತಿ. ಆ ಕೂಸು ಎತ್ಕೊಂಡು ಭೀಮಮ್ಮ ಹತ್ರ ಬರ್ತಾನಲ್ಲ, ಇನ್ನು ಏನು ಕೊಡ್ಲಿ ಅಂದ್ರೆ ನಮ್ಗೆ ಏನು ಕೊಡೋದು ಬೇಡ, ಒಂದು ಸಣ್ಣ ಪಲ್ಲಕ್ಕಿ ಮಾಡಿಕೊಡೋ ಉತ್ಸವ ನೀವು ಬಡಿಗೆರ ಬಗ್ಗೆ ಇರೋದ್ರಿಂದ ನಿಮ್ಮ ಹೆಸರು ಉಳಿದಂತ ಆಶೀರ್ವಾದ ಮಾಡಬೇಕು. ಈ ಭೀಮಮ್ಮನು ಕೂಡ ಈಗಿನ ಕೂಡ ಡಾಕ್ಟ್ರಿ ಒಟ್ಟ ಮಕ್ಕಳಾಗಿದ್ದಿರೋಲ್ಲ, 12 ವರ್ಷದ ಗಂಡು ಮಗು ಆತ. ಎಷ್ಟು ವರ್ಷಕ್ಕ? 12 ವರ್ಷ. ಮೊದಲೇ ಡಾಕ್ಟರ್ ಇದ್ದ, ಮತ್ತೆ ಎಲ್ಲರಿಗೂ ಬೇಕಾಗಿತ್ತ. ಯಾವಾಗ 12 ವರ್ಷಕ್ಕೆ ಡಾಕ್ಟರ್ ಗಂಡು ಮಗು ಆತು, ಮೊದಲ ಹೆಸರು ಇಡಬೇಕಲ್ಲ, ಕಾರಣ ಮಾಡಿಸಿದ. ನಿವೃತ್ತ ಉಪನ್ಯಾಸಕ ಆರ್.ಪಿ. ರಾಜೂರ, ನಿವೃತ್ತ ಶಿಕ್ಷಕ ಶರಣಪ್ಪ ಕುಪ್ಪದ ಕುಕನೂರ ಅವರು ಅತಿಥಿಯಾಗಿ ಮಾತನಾಡಿದರು. ಶ್ರೀ ಭೀಮಾಂಬಿಕಾ ದೇವಿ ಶಿವಾನುಭವ ಸೇವಾ ಸಮಿತಿ ಅಧ್ಯಕ್ಷ ಶರಣಬಸಪ್ಪ ದಾನಕೈ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹನುಮಂತಪ್ಪಜ್ಜ ಧರ್ಮರ, ಶರಣಯ್ಯ ಹಿರೇಮಠ್ ಸಾನ್ನಿಧ್ಯ ವಹಿಸಿದ್ರು. ನಿವೃತ್ತ ಶಿಕ್ಷಕ ರಾಮಣ್ಣ ಮುತ್ತಾಳ್, ಪತ್ರಕರ್ತ ಮಂಗಳೇಶ್ ಮೆತ್ತಗಲ್, ವೀರಪ್ಪ ರಾವಣಕಿ, ಮರಿಯಪ್ಪ ಮರ್ಗಪ್ಪನವರ್, ಹನುಮಪ್ಪ ರಾವಣಕಿ, ಬಸವರಾಜ್ ಕುಸಿಗಲ್, ಡಾಕ್ಟರ್ ಪ್ರಕಾಶ್ ರಾವಣಕಿ, ಶರಣಗೌಡ ದ್ಯಾಮನಗೌಡರು, ಭೀಮಣ್ಣ ಜರಕುಂಟಿ, ಬಸವರಾಜ್ ಮೇಲಸಕ್ರಿ, ಬಸವರಾಜ್ ಹಳ್ಳಿಕೇರಿ ಸೇರಿ ಭಕ್ತರು ಭಾಗವಹಿಸಿದ್ರು. ಸಂಗೀತ ಬಳಗದ ನೀಲಕಂಠಪ್ಪ ರೊಡ್ಡರ, ಯಮನೂರಪ್ಪ ಹಳ್ಳಿಕೇರಿ, ಕಳಕಪ್ಪ ಹಡಪದ್ ಸೇವೆ ಸಲ್ಲಿಸಿದ್ರು. ನಂತರ ಅನ್ನ ಪ್ರಸಾದ ಜರುಗಿತು. ಅಂದಪ್ಪ ಕೋಡೂರ, ಕೊಪ್ಪಳ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.